ತುಮಕೂರು ನಗರದ ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಔಷಧಿ ವ್ಯಾಪಾರಿಗಳ ಸಂಘದ ಅಧ್ಯಕ್ಷರಾದ ಜವಾಹರ್ ಪಂಡಿತ್ ಮಾತನಾಡಿದ ಅವರು, ಔಷಧ ವ್ಯಾಪಾರಿಗಳು ಎದುರಿಸುತ್ತಿರುವ ಸಮಸ್ಯೆಗಳ ಬಗ್ಗೆ ಹಲವು ಬಾರಿ ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸಿ ಪರಿಹಾರ ಕೋರಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ. ಈ ಕಾರಣದಿಂದ ಔಷಧಿ ವ್ಯಾಪಾರ ಬಂದ್ ಮಾಡಿ ಹೋರಾಟ ಮಾಡುವುದು ಅನಿವಾರ್ಯವಾಗಿ ಔಷಧಿ ವ್ಯಾಪಾರಿಗಳು ಎದುರಿಸುತ್ತಿರುವ ಬಿಕ್ಕಟ್ಟು ಸಮಸ್ಯೆಗಳನ್ನು ನಿವಾರಣೆ ಮಾಡಬೇಕು ಎಂದು ಸರ್ಕಾರವನ್ನು ಒತ್ತಾಯಿಸಿ ಈ ತಿಂಗಳ 20ರಂದು ಬುಧವಾರ ಅಖಿಲ ಭಾರತ ಔಷಧ ವ್ಯಾಪಾರಿಗಳ ಸಂಘದ ಕರೆಯಂತೆ ದೇಶಾದ್ಯಂತ ಎಲ್ಲ ಔಷಧ ವ್ಯಾಪಾರ ಮಳಿಗೆ ಬಂದ್ ಮಾಡಲಾಗುತ್ತಿದೆ. ಈ ಮುಷ್ಕರ ಬೆಂಬಲಿಸಿ ಜಿಲ್ಲೆಯ ಎಲ್ಲ ಔಷಧಿ ವ್ಯಾಪಾರಿಗಳು ತಮ್ಮ ವ್ಯಾಪಾರ ವಹಿವಾಟು ಬಂದ್ ಮಾಡಲು ತೀರ್ಮಾನಿಸಿದ್ದಾರೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಔಷಧಿ ವ್ಯಾಪಾರಿಗಳ ಸಂಘದ ಉಪಾಧ್ಯಕ್ಷರಾದ ರಂಗಸ್ವಾಮಿ, ಪ್ರಧಾನ ಕಾರ್ಯದರ್ಶಿ ವಿಜಯ್, ಜಂಟಿ ಕಾರ್ಯದರ್ಶಿ ನಾರಾಯಣಮೂರ್ತಿ, ಸದಸ್ಯರಾದ ಗೋಪಾಲ್, ಸಿದ್ದು, ಶ್ಯಾಮಸುಂದರ್ ಉಪಸ್ಥಿತರಿದ್ದರು. ತುಮಕೂರು ಜಿಲ್ಲಾ ಔಷಧ ವ್ಯಾಪಾರಿಗಳ ಸಂಘಕ್ಕೆ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಅಖಿಲ ಭಾರತ ಔಷಧ ವ್ಯಾಪಾರ ಸಂಘದ ಕರೆಯಂತೆ ರಾಜ್ಯ ಸಂಘದ ಅನುಮೋದನೆಯಂತೆ ಈ ತಿಂಗಳು 20ನೇ ತಾರೀಕು ಬುಧವಾರ ದಿವಸ ದೇಶಾದ್ಯಂತ ನಡೆಯುವ ಔಷಧ ವ್ಯಾಪಾರ ಮುಷ್ಕರ ಅಥವಾ ಬಂದ್ನಲ್ಲಿ ನಮ್ಮ ಜಿಲ್ಲೆ ಸಕ್ರಿಯವಾಗಿ ಭಾಗವಹಿಸುತ್ತೆ. ತುಮಕೂರು ಜಿಲ್ಲೆಯಲ್ಲೆಲ್ಲ ಔಷಧಿ ಅಂಗಡಿಗಳ ಆ ದಿನ ಬಂದಿರುತ್ತೆ. ಸಾರ್ವಜನಿಕರು ದಯವಿಟ್ಟು ಸಹಕರಿಸಬೇಕು. ತಮ್ಮ ಅಗತ್ಯತೆಗಳನ್ನು ಒಂದು ದಿವಸ ಮುಂಚೆನೇ ಅವರು ಬಂದು ತಗೊಂಡೋಗಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ಬಂದ್ ಮಾಡೋ ಉದ್ದೇಶ ಇದು ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣ ಆಗಿರೋದ್ರಿಂದ ಮಾತ್ರ ನಾವು ಮಾಡ್ತಾ ಇದ್ದೀವಿ. ಹಾಗಾಗಿ ಯಾರೂ ಕೂಡ ಅದನ್ನು ಅನ್ಯತಾ ಭಾವಿಸಿ ನಮ್ಮ ಬಗ್ಗೆ ತಪ್ಪು ಅಭಿಪ್ರಾಯ ಹೊಂದಿರಬಾರದು. ಮತ್ತು ನಾವು ಸೇವೆಯಲ್ಲಿ 24x7 ಕೊಡೋದ್ರಲ್ಲಿ ತುಮಕೂರು ಜನತೆಗೆ ಗೊತ್ತಿದೆ. ನಮ್ಮ ಉದ್ದೇಶ ಔಷಧನ ಆನ್ಲೈನ್ ವ್ಯಾಪಾರ ನಿಲ್ಲಿಸಬೇಕು. ಆ ಮೂಲಕ ಮತ್ತು ಅಮೂಲ್ ಬರ್ತಕ್ಕಂಥ ಔಷಧಿ ಸಾರ್ವಜನಿಕರಿಗೆ ಸಿಗದೇ ಇದ್ದಂಗೆ ನೋಡ್ಕೋಬೇಕು. ಕಾರ್ಪೊರೇಟ್ಗಳ ಕಂಪ್ನಿ ಕೊಟ್ಟಿರ್ತಕ್ಕಂಥ 20% ಮೇಲಿನ ಡಿಸ್ಕೌಂಟ್ ವ್ಯಾಪಾರ ನಿಲ್ಲಿಸಬೇಕು. ನಮಗೆ ಮಾರ್ಜಿನ್ನು ಸರ್ಕಾರ 16% ನಿಗದಿ ಮಾಡಿದೆ. ನಾವು 20% ಕೊಡೋಕ್ಕಾಗಲ್ಲ. ನಮ್ಗೆ 50% ಮೇಲೆ ಬಿಸ್ನೆಸ್ ನಾವು ಕಳ್ಕೊಂಡಿದ್ವಿ. ನಾವು ಕೆನಾಟ್ ಮೀಟ್ ಬೋತ್ ದ ಎಂಡ್ಸ್ ಅಂತಾರಲ್ಲ, ಹಾಗೆ ನಮ್ಮ ನಿರ್ವಹಣೆಗೆ ನಾವು ಸಾಕಾಗದೆ ಸಾಲದಲ್ಲಿದ್ದೀವಿ. ಸಾಲ ಮಾಡಿ ಅಂಗಡಿಗಳಿಗೆ ತಂದಾಕಿ ನಡೆಸ್ತಾ ಇದ್ದೀವಿ. ಆದ್ದರಿಂದ ನಾವು ನಿಲ್ಲಿಸಬೇಕು ಡಿಸ್ಕೌಂಟ್ ವ್ಯಾಪಾರನ. ಮತ್ತು ನಾವು ಸರ್ಕಾರದ ಜೊತೆಗೆ ಅಮಲು ಬರ್ತಕ್ಕಂಥ ವಿಷಯ ಮಾರಾಟ ನಿಲ್ಲಿಸೋದಕ್ಕೆ ನಾವು ಯಾವತ್ತೂ ಕೈ ಜೋಡಿಸೋಕ್ಕೆ ಸಿದ್ಧರಾಗಿದ್ದೀವಿ. ಮತ್ತು ಆ ಪ್ರಕಾರನೇ ನಾವು ನಡ್ಕೊಳ್ತಾನೂ ಇದ್ದೀವಿ. ಮಾರ್ಕೆಟಲ್ಲಿ ನಿಮಗೆ ನಕಲಿಗಳ ಭಯ ನಾವು ಮಾರೋದ್ರಲ್ಲಿ ಅದಕ್ಕೆ ಅದರದ್ದೇ ಆದ ವ್ಯವಸ್ಥೆ ಇರೋದ್ರಿಂದ ನಕಲಿ ಮಾರಾಟನ ನಿಲ್ಲಿಸ್ತಾರೆ. ಬಂದರೂ ಕೂಡ ಇಂಥ ಬ್ಯಾಚ್ ನಂಬರ್ ಫೈಲ್ ಆಗಿದೆ ಅಂತ ಔಷಧಿನ ನಾವು ಕಂಪ್ನಿ ವಾಪಸ್ ಕಳಿಸ್ತೀವಿ. ಆದರೆ ಆನ್ಲೈನಲ್ಲಿ ಅದು ಸ್ವಲ್ಪ ಇಲ್ಲ. ಅವ್ರು ನಕಲಿನೋ ನಾಟ್ ಆಫ್ ಸ್ಟ್ಯಾಂಡರ್ಡ್ ಕ್ವಾಲಿಟಿನೋ ಮಾರಿಬಿಡ್ತಾರೆ. ಡಿಮ್ಯಾಂಡ್ ಬಂದ ತಕ್ಷಣ ಅವ್ರು ಮಾರಿಬಿಡ್ತಾರೆ. ನಿಮ್ಗೆ ಆ ಸವಾಲು ಎದುರಾಗಿದೆ. ಆಮೇಲೆ ನಮ್ಗೆ ಆ ಸವಾಲಿದೆ. ಆದರೆ ಪೂರ್ತಿಯಾಗಿ ಆನ್ಲೈನ್ ಮಾರಾಟ ನಿಲ್ಲಿಸಿದ್ರೆ 90% ನಕಲಿ ಔಷಧಿಗಳು ಮತ್ತೆ ಬರವು ಸಾರ್ವಜನಿಕರಿಗೆ ಸಿಗಲ್ಲ ಅಂತ ನಾವು ಭರವಸೆ ಕೊಡ್ತೀವಿ.